ಆಗತ್ತೆ ಹೇಳ್ರಿ. ಎರಡು ಹುಡುಗ ಒಂದು ತೊಲಿ ಹುಡುಗಿ 2 ತೊಲಿ ಕೇಳಾಕತ್ತೀರಿ, ಮತ್ತೆ 25,000 ಮತ್ತೆ 2 ಎಕರೆ ಹೊಲ ಕೇಳಾಕತ್ತೀರಿ. ಹೆಂಗಾತತ್ರಿ ಇದು? ಅವಕ್ಕೆ ಎಲ್ಲಿ ತರ್ಬೇಕ್ರಿ ಅವ್ರು ಹೇಳ್ರಿ ಅಷ್ಟೊಂದು ನೋಡಮ್ಮ. ಇದು ಜಾಸ್ತಿ ಆಯ್ತು ರೀ, ಭಾಳ ಜಾಸ್ತಿ ಆಯ್ತು. ಇಲ್ಲಪ್ಪ ಇಲ್ಲಿ ಕೇಳ, ನಿನ್ನ ಹೆಸರು ಏನಪ್ಪ? ತಾತ್ನಾರ ನನ್ನ ಹೆಸರು ಚೆನ್ನಪ್ಪ ಅಂತ್ರಿ. ಈ ಶರಣಪ್ಪರದ್ರಲ್ರಿ, ಅವರು ದೊಡ್ಡಪ್ಪನ ಮಗ, ಅವ್ರ ಅಣ್ಣರಿ ನಾನು. ನೋಡಪ್ಪ ಚೆನ್ನಪ್ಪ, ಈ ಮಾತುಕತೆಗೆ ಅಂತ ಕುಂತ ಮೇಲೆ ಅಂಜಿಕೆ ಹೋಗ್ಬಾರ್ದು. ನಿಮ್ಮ ಕೈಲಿ ಲೇಟ್ ತಟ್ ಹೇಳ್ರಿ. ಇವ್ರ ಕೈಲಿ ಇವ್ರು ಕೇಳ್ಯಾರ, ಏನು ಕೇಳಿದ ತಕ್ಷಣ ಅಷ್ಟೂ ಕೊಡ್ಬೇಕಂತ ಏನಿಲ್ಲ. ಮಾತಾಡ್ಕಿರಿ, ನೀವು ಮಾತಾಡ್ಕಿರಿ, ಕೇಳ್ರಿ ಶಾಣಪ್ಪನ ಎಷ್ಟಾಗತ್ತೆ ಏನಾಗತ್ತೆ ಕತಿ ಕೇಳ್ರಿ, ಹೇಳ್ರಿ. ಒಂದೇ ಸಲ ಅಂಜಿಕೆ ಹೋಗ್ಬೇಡ್ರಿ. ಇವ್ರು ಮಂತನ ಇವ್ರದ್ದೇನು ಹಂಗೇನಿಲ್ಲ ಆಯ್ತಾ. ಏನು ಎಷ್ಟಾಗತ್ತೆ ಮಾತಾಡ್ಕಿರಿ, ಮಾತಾಡ್ಕೊಂಡು ಇಷ್ಟ ಅಂತೇಳಿ ಅದಕ್ಕೆ ಅವ್ರನ್ನ ಒಂದು ಸರಿ ಸಾಟಿ ಮಾಡ್ತಾರ. ಹಂಗಂದ್ರೆ ಸರಿ ರಾಜರ್, ಆಯ್ತು ತಗ್ರಿ, ಮಾತಾಡ್ತೀವ್ರಿ. ಚೆನ್ನಪ್ಪನ ಮಾತಾಡ, ಏನು ಮತ್ತೆ ಮಾತಾಡಿ ನೋಡು, ನೋಡ್ಕೊಂಡು ಅದ್ರ ಪ್ರಕಾರ ಮಾತಾಡ್ತಾವ. ಆಯ್ತು, ಏನು ಮಾತುಕತೆ ಕುಂತ ಒಂಚೂರು ಹೆಚ್ಚಿಗೆ ಮಾತಾಡ್ತಾವ ನೋಡೋ, ಅದ್ರ ಪ್ರಕಾರ ಇದು ಮಾಡು, ನಡೀತಿತ್ತವ. ಸ್ವಲ್ಪ ಹೆಚ್ಚಿಗೆ ಮೇಲೆ ಏನಂತ ಬರೀ ಇದು ಮಾಡೋದು ಬೇಡ. ಇವ್ರು ಹೇಳಿದಷ್ಟು ಹತ್ರ ಕೊಡೋಕ್ಕಾಗಲ್ಲ ನಮ್ಗೆ, ಹೆಚ್ಚು ಕಡಿಮೆ ಮಾತಾಡೋಷ್ಟೆ ನೋಡು. ಆಯ್ತು ಹೇಳು ಶಾಣಪ್ಪ, ನಾನು ಮಾತಾಡ್ತೀನಿ ಹೇಳು ನೋಡಮ್ಮ. ಅವ್ರು ಹೇಳಿದಷ್ಟು ಆಗಲ್ಲ, ಪೂರ್ತಿ ಕಡಿಮೆ ಕೇಳೋಣ, ಆಮೇಲೆ ಅವ್ರು ಇದಕ್ಕೆ ಬರ್ತಾರೆ. ಅಷ್ಟೊಂದು ಆಗಲ್ಲ ನೋಡೋ, ಒಂಚೂರು ಹೆಚ್ಚು ಕಡಿಮೆ ಆಗಲ್ಲ ತಗೊಂಡು ಹೇಳ್ದಂಗೆ. ಹುಡುಗನ ಚಲೋ ಅದನ, ಸರ್ಕಾರ ನೌಕರಿ ಹಾಕ್ಬಿಡೋದು ನೋಡ್ಕೊಂಡು ಇದು ಮಾಡೋ. ಇಲ್ಲ ಸರಿ ಆಯ್ತು ನೋಡಂಬ್ರಿ, ಅದು ಹೆಂಗಾಗತ್ತೆ ಅವ್ರಂಗೆ ಮಾಡಮ್. ಹೊಲ 1 ಎಕರೆ ಕೊಡಂಬಿಡ್ಲಿ, ಏನೈತೆ 6 ಎಕರೆ ಐತೆ. 1 ಎಕರೆ ನನ್ನ ಮಗಳ ಹೆಸರಿಗೆ ಬರ್ದು ಇಡಮಷ್ಟ. ಹನ್ನೊಂದು 5 ಎಕರೆದಾಗ ಇರೋದು ಒಂದೇ ಗಂಡ ಐತೆ. ಹೆಣ್ಮಗಳು ಆರಾಮಾಗಿರಲಿ, ಸರ್ಕಾರ ನೌಕರಿನ ಐತೆ. 1 ಎಕರೆ ಹೋಗ್ತಂದ್ರೆ ಹೋಗ್ಲಿ, 1 ಎಕರೆ ಮೇಲೆ 1 ಗುಂಟೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಸುಮ್ಮನೆ ಶರಣ, ನಾನು ಮಾತಾಡ್ತೀನಿ. ಸುಮ್ಮನೆ ಶರಣಪ್ಪ, ನಾನು ಮಾತಾಡ್ತೀನಿ. ಸುಮ್ಮನೆ ನೋಡ್ರಿ ಅಜ್ಜರ, ನಾವು ಮತ್ತೆ ಮಾತುಕತೆ ಆಡಿದ್ವಿ, ಮತ್ತೆ ಕರೆಕ್ಟು ಒಪ್ಪಿಗೆ ಹುಡುಗ ನಾವು ಸರ್ಕಾರಿ ನೌಕರಿ ಐತೆ ಅಂತೇಳಿ ಎಲ್ಲ ಮಾರ್ಕೊಂಡು ಇದು ಮಾಡೋಕ್ಕಾಗ್ತಾನ್ರಿ. ಅವ್ರಿಗೂ ಮತ್ತು ಜೀವನ ಪರ್ಯಂತ ಬೇಕಲ್ಲ ಎಲ್ಲ ಅಷ್ಟು. ಹಂಗಾಗಿ ನಾನು ಹೇಳ್ತ ನೋಡ್ರಿ, ಹುಡುಗ ಏನೋ 1 ತೊಲಿ ಬಂಗಾರ ಕೇಳಿದ್ರೆಲ್ಲ ಬರೋಬ್ಬರಿ 1 ತೊಲಿ ಹಾಕ್ತೀವಿ. ಹುಡುಗಿನ 1 ತೊಲಿಯಾಗ ಅದೇನು ತಾಳ್ಚಿ ಏನಾರು ಮಾಡಿಸೇಳಿ, ಸರಾರ ಮಾಡಿಸೇಳಿ, ಏನಾರು ಮಾಡಿಸೇಳಿ ಹುಡುಗಿ 1 ತೊಲಿ ಮಾಡಿ ಹಾಕ್ತೀವಿ. ರೊಕ್ಕ ಮಾತ್ರ ಅಷ್ಟು 25,000 ಆಗ್ಲಾರ್ದು ಮಾತ್ರ ಅದು. 25,000 ಅವರಿಂದ ಆಗ್ಲಾರ್ದು ಮಾತ್ರ ರೊಕ್ಕ ಮಾತ್ರ 5,000 ರೊಕ್ಕ ಕೊಡ್ತೀವಿ ರೀ. ಹೊಲದ್ದೇನು ಮಾತಾಡಕ್ಕೆ ಹೋಗ್ಬಿಡ್ರಿ. ಹೊಲ ಪಾಪ ಗಂಡು ಹುಡುಗ ಅದನ್ನ ಇರಲಿ, ಹೊಲದ್ದೇನು ಇದು ಮಾಡಕ್ಕೆ ಹೋಗ್ಬಿಡ್ರಿ. ಅಲ್ಲೋ ಮರ ಚೆನ್ನಪ್ಪ, ಮಾತುಕತೆ ಅಲ್ಲ, ಏನೊಂದು ಸ್ವಲ್ಪ ಒಂದು ಇದರ ಮಾತುಕತೆದಾಗ ಬೇಕಲ್ಲ. ನೀ ಹೇಳಿದ್ದು ಯಾವ್ದಾರ ಒಂದು ಇದು ಅನಿಸ್ತೈತೆ ಹೇಳಿ ನೋಡಮ್ಮ. ಯಾವ್ದಾರ ಸರಿ ಅನಿಸ್ತೈತೆ. ನಾವು ಸರಿ ಓಕೆ, ಬಂಗಾರ ಹುಡುಗು ಅಂತೇಳಿ ಒಪ್ಕೊಂಡು ಹುಡುಗಿ 2 ಹೇಳಿದ್ವಿ, 1 ಅಂತಿದ್ದಿ. 1.5 ಹುಡುಗಿ 1.5 ಮಾಡಿಸ್ಬಿಡು ನೋಡಿ. 25,000 ಕೇಳಿವಿ, ಬೇಡ 5,000 ಅಂದ್ರೆ ಅದೇನು ಈಟ್ರ ಐತೇನಿಲ್ಲ ಮರ. ನಾವು ಕೇಳಿದ್ದು ಎಷ್ಟು, ಇದು ಮಾಡಿದ್ದು ಎಷ್ಟು, ಬೇಡ 15,000 ರೂಪಾಯಿ ಕೊಡ್ರಿ. 15,000 ರೂಪಾಯಿ ಕೊಡ್ರಿ. ಹೊಲ ಕೊಡ್ರಪ್ಪ ಮರ. ಮತ್ತೆ ಅಕ್ಕಿನ ಹೆಸರಲ್ಲಿ ಇರಲಿ, ಮುಂದೆ ಅಕ್ಕಿಗೆ ಇರ್ತೈತೆ. ಅದೇನು 6 ಎಕರೆ ಐತಿ ಅಂತೀರಿ, ಅಕ್ಕಿಗೆ 1 ಎಕರೆ ಬರ್ಕೊಡ್ರಲ್ಲ. ಮಗಳಿಗೆ ಏನು ಇತ್ತನೇ ಹೆಸರು ಬರ್ಕೊಡ್ರಿ ಅಂತ ಅನ್ನಕತ್ತಿಲ್ಲಲ್ಲ. 1 ಎಕರೆ ಬರ್ಕೊಡ್ರಿ. 2 ಎಕರೆ ಕೇಳಿದ್ವಿ, ಬೇಡ 1.5 ಎಕರೆ ಬರ್ಕೊಡ್ರಪ್ಪ ಇಬ್ರಿಗೆ. ನೋಡ್ರಿ ಹಿರಿಯರ, ಮತ್ತೆ ಅದನ್ನೇ ಹೇಳ್ತೀರಿ ನೀವು. ಅಷ್ಟು ಆಗಲ್ರಿ. ಬಂಗಾರದಾಗ ಮಾತ್ರ ನಾವು ಇದು ಮಾಡೋಕ್ಕಾಗಲ್ಲ. 1 ಎಕರೆ ಇದು 1 ತೊಲಿ ಬಂಗಾರ, ಹುಡುಗ 1 ತೊಲಿ, ಹುಡುಗಿ 1 ತೊಲಿ. ಅವ್ರು ಏನಾರು ಯಾಕೆ ಮಾಡಿಸಿ ಬಂಗಾರ ಮಾತ್ರ ಇದನ್ನ ಮುಕ್ತಾಯ ಮಾಡಿಬಿಡ್ರಿ. ಮತ್ತೆ ಮುಂದೆ ಬೇರೆ ಮಾತಾಡೋಣ. ಸಂಗಪ್ಪ ಆಗ್ತಾಗ ಹುಡುಗ 1 ತೊಲಿ, ಹುಡುಗಿ 1 ತೊಲಿ ಬಂಗಾರ ನೋಡ್ರಿ. ಬಂಗಾರದ ಮಾತುಕತೆ ಮುಗಿತಿ. ಮುಂದೆ ಮಾತಾಡ್ರಿ. ಒಪ್ಪಿಗೆನಪ್ಪ ಶಿವಪ್ಪ ನಿನಗ, ಶಾಣಪ್ಪ ನಿನಗ, ಏನು ಅಮ್ರಮ್ಮ ನಿನಗೆ, ಹೆಂಗಮ್ಮ? ಆಯ್ತು ತಗರಿ ಹಿರಿಯರ, ನೀವು ಹೆಂಗಂತೀರಿ ಹಂಗೆ ಆಯ್ತು ಹಿರಿಯರ್. ಇಲ್ಲಿ ನಮ್ಮ ಅಣ್ಣನ ಕುಂದ್ರಿಸಿನ ಹೇಳ್ರಿ, ಅದನ್ನ ಮಾತಾಡ್ತಂತವ್ರು. ರೊಕ್ಕದ ಎಷ್ಟಕ್ಕೆ ಬಿಗಿರ್ ಶಾಣಪ್ಪ? ರೊಕ್ಕದ ನೋಡಪ್ಪ, ನಾನು ರೊಕ್ಕ 25,000 ಅಂದ್ರೆ ಬೆಲೆ ಆಯ್ತಿದ್ದು. 25 ಆಗಲ್ಲ. ನೀನು 5 ಹೇಳಿದಿ, ಒಂದು 7ರಿಂದ 8 ಬಿಗಿರ್ಸ್ನವ್ರೆ. ಆಯ್ತು ಅಷ್ಟ ಮಾತಾಡೋಣ. ಚಲೋ ಐತೆ, ಒಳ್ಳೆ ಮಂತನ ಐತೆ. ಹತ್ತಿ ನೋಡಿ ಪಾಪ ಬಂಗಾರ ಹಂಗಾರ ಎಲ್ಲೇ ಒಂದು ಕಡೆ ಕೊಟ್ಟೀಗ ಸುಮ್ಮನೆ ಯಾಕೆ ಅರ್ಲಿ ಮಾಡ್ಕೊಂತೀರಿ? ಏನು ಚಲೋ ಇರ್ತಾವಂತೇನು ಯಾಕತ್ತೇನು ಅದಲ್ಲ ನಂಗೆ ಕಷ್ಟ ಮಾಡ. ಸರ್ಕಾರಿ ನೌಕರಿಗೆ ಅದ ನೋಡುಗ ಹೋದ್ರವ್ರು 1 ಎಕರೆ ಏನು ಮಾಡ್ತೀರಿ? 1 ಎಕರೆ ಕೊಡ್ರಿ 7-8 ಸಾವಿರ. ಮತ್ತೆ ಏನು ಮಾಡೋಕ್ಕಾಗಲ್ಲ.
ನೀವು ಐದಕ್ಕಂತ ಕುಂತ್ರಿ ಅಂದ್ರೆ ಇದಾಗ್ತದೆ, ಬೇಡ ಆದಷ್ಟು ಕೈ ಮಾಡಿರಿ, ಚಲೋ ಆಗ್ತದೆ ಕೊಡಿ. ಎಂಥ ತಿರ್ಸಿಟ್ಟು ಗಿಡ ಬೀಗ್ರದವ ಯಾಕ ಅಲ್ಲ, ಹೊಟ್ಟೆ ಎಷ್ಟು ಜಿಪ್ಪು ತಂದು ಮಾಡ್ತಾವೆ, ಎಷ್ಟು ಜಗ್ತಾವ ಹಂಗೆ ಬಿಡ. ಮತ್ತೆ ಏನು ಮಾಡೋಕ್ಕಾಗ್ತದೆ, ಏನೇನು ಕೇಳಾರ ಅಂದ್ರೆ ಹಂಗೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಅಲ್ಲ ಯಾಕ ಇಬ್ಬರಿಗೆ ಒಂದೊಂದು ತಲೆ ಬಂಗಾರ ಏನು ಒಂದು 15,000 ದೊಡ್ಡ ಅದನ್ನ 1 ಎಕರೆ ಹೊಲ ಕೊಟ್ಟು ಚಲೋ ಸರ್ಕಾರ ನೌಕರಿ ಅದನಪ್ಪ. ನಾವತ್ತಿಲ್ಲ ಎಲ್ಲ ಏನು ಮತ್ತೆ ಈ ಪಾಪ ಗಂಡು ಮಗ ಐತೆ ಅದನ್ನ ಒಂದು ಗಂಡ ಐತೆ, ನೀವು ಮತ್ತೆ ಇದ್ದದ್ರಾಗ ಕೊಟ್ಟು ಮತ್ತೆ ಅವ್ರಿಗೆ ಜೀವನ ಮಾಡ್ಕೋಬೇಕಲ್ಲ. ಸರ್ಕಾರ ನೌಕರಿ ಐತೆ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಕೊಟ್ಟರೆ ಅಂತ ಯೋಚನೆ ಮಾಡ್ತೀವಿ. ಭಾಳ ಅಂಟು ಬರ್ತೇವೆ ಹೊಟ್ಟೆ ಹೇಳ್ಕೊಳಕ್ಕೆ ನಾನು. ಹಿರಿಯರು ನೋಡ್ರಿ ಒಂದ ಮಾತನ್ನೇ ಮುಗಿಸ್ಬಿಡಮ್. ಏನು ಬಂಗಾರದಂತರೂ ಮುಗೀತಿ, ಇಬ್ಬರಿಗೆ ಒಂದೊಂದು ತಲೆ ಬಂಗಾರದ್ದು ಮುಗೀತಿ, ಬಂಗಾರದ್ದೇನು ಮಾತಾಡೋಂಗಿಲ್ಲ. ಇನ್ನು ಏನೋ ರೊಕ್ಕದ್ದು ಈಗ 15,000 ಕತ್ರಿ 15,000 ಪಾಪ ಅವಕ್ಕೆ ಆಗಲ್ರಿ. 15,000 ಅಷ್ಟು ಹುಡುಗನ ಓದಕತ್ತನ, 15,000 ಆಗ್ಲಾರ್ದ 5,000 ಮೇಲೆ ಇದೊಂದು 1,000 6,000 ರೂಪಾಯಿ ಹಾಕಿ ಕೊಡ್ತೀವಿ. ರೊಕ್ಕದ್ದೊಂದು ಬಗೆಹರಿಸ್ರಿ. ಅಲ್ಲೋ ಚೆನ್ನಪ್ಪ ಕೇಳಿದ್ರಾಗ ಒಂಚೂರು 15ಕ್ಕೆ 10ರಿಂದ 25ರಿಂದ 15ಕ್ಕೆ ಬಂದ್ವಿ, ನೀನು 6 5 ಅನ್ನಕತ್ತಿದ್ಯಲ್ಲ, ಹೆಂಗಪ್ಪ ಅಂತೀನಿ ನಾನಿದೆ. ಅಲ್ಲ ಮರೆ 6,000 ಅಂದ್ರೆ ಅದೇನು ಲೆಕ್ಕ ಐತೇನಿಲ್ಲ. ನಾವು ಕೇಳಿದ್ 25 ಸರ್ಕಾರ ನೌಕರಿ ಹುಡುಗ 25 ಕೇಳಿವಿ, 25 ನೀನು 6 ಅಂತಂದ್ರೆ ಅದೇನು ಲೆಕ್ಕ ಐತೇನಿಲ್ಲ ಏನ್ರ. ಚೆನ್ನಪ್ಪ ಯಾಕೆ ಹೊಂದಾಣಿಕೆ ಆಗವಲ್ದು ಮಾತಾಡೋದು ನಿನ್ನ ಮಾತುಗಳು. ಅಲ್ಲ ನೋಡ್ಕೊಂಡು ಇದು ಮಾಡಿ ಅಷ್ಟೇ, ಅದ್ರಾಗ ಏನೈತೆ ಅಂತ ಬಡತನದ ಪರಿಸ್ಥಿತಿ ಏನಿಲ್ಲ, ಅಂತ ಪೂರ್ತಿ ಅಷ್ಟು ಬಡತನ ಐತೆ ಅಂತೇಳು, ಅಂತ ಪರ ಐತೆ ಅಂತೇಳು. ನಾನಿಲ್ಲೇ 1 ರೂಪಾಯಿ ಬೇಡ, ಒಂದು ಅರ್ಧ ಗ್ರಾಮ್ ಬಂಗಾರ ಬೇಡ, ಏನು ಬೇಡ, ಎಲ್ಲ ನಾನು ನಿಂತು ಮಾಡಿಸ್ತೇನೆ ಇಲ್ಲಿ ಐತಿಲ್ಲ. ಇದ್ದದ್ರಾಗ ಮಗಳನ್ನ ಆರಾಮ್ ಇರಲಿ ಒಂಚೂರು ಅಲ್ಲಿ ಹೋಗಿಂದ. ಅದಿಲ್ಲ ಮಾತುಕತೆದಾಗ ಇಂಥ ಪರಿ ಇಲ್ಲಿವರೆಗೆ ಎಳಿಬೇಡದು ಚೆನ್ನಪ್ಪ, ಅದಿಲ್ಲ ನೋಡ್ಕೊಂಡು ಇದು ಮಾಡ್ರಷ್ಟೇ, ಇಳಿಬೇಡ್ರಿ ಪೂರ್ತಿ ಅಷ್ಟೊಂದು. ಏನು ಹಂಗಿತ್ತಪ್ಪಂದ್ರೆ ಇವರು ಮಾಡ್ಕೊಂತಾರೆ, ಏನೋ ಒಂದು ಇರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಆಯ್ತು ರೀ ಅಜ್ಜಾರ ಅಷ್ಟೇ ನೋಡಮ್ ತಡ್ರಿ, ಮಾತಾಡಮ್ ಹೆಂಗೆ ಮಾಡಮ್ ಮತ್ತೆ ಶಣಪ್ಪ ಏನಂತೇವ ನೀನು ಮತ್ತೆ ನೋಡು. ಅಲ್ಲಣ್ಣ 15 ಅನ್ನಕತ್ತ 15 ಅಂತ ಆಗ್ಲಾರ್ದು ಮತ್ತು ಒಂದು 8ಕ್ಕೆ ಹೋಗಿ ಅಂದ್ಬಿಡು, 8ಕ್ಕೆ ಅಂದ್ಬಿಡುವಲ್ಲಿ 8ಕ್ಕೆ ಅಂತಾರ ನೋಡಮ್. ಮತ್ತೆ ಏನಂತೇವ ನೀನು ನೋಡು. ಅಲ್ಲ ರೀ ಎಂಟು ಎಲ್ಲಿಂದ ಮೇಡಮ್ಮ, ಹುಡುಗನ ಸ್ವಲ್ಪ ನೋವು ಅದಾವಲ್ಲ, 8 ಬೇಡ. ಅವ್ರಿಗೆ ಆರಾಮಾಗತ್ತೆ, ಗೌರ್ಮೆಂಟ್ ನೌಕರಿ ಐತೆ ಐತಿ, ಮತ್ತೆ ನಮ್ದೇನು ಅಷ್ಟು ಆಸೆ ಪಡ್ತಾರಪ್ಪ ಇವರು. ಹೆಂಗೆ ನೋಡಿ ಅಲ್ಲಲ್ಲಿ ನಾಳೆ ನೀನು ಮಗನ ಲಗ್ನ ಮಾಡ್ತಾರ ನೋಡ್ಕೊಂತಾರೆ. ಯಾವಾಗ ಹೇಳಕ್ಕೆ ಹೆಚ್ಚು ಕಡೆ ಮಾತಾಡ್ತಾ ಕೊಡ್ರಿ ಅಂತ ಹೇಳ್ತೀನಿ. ಅದಿರೋ 1-2 ಎಕರೆ ಹೊಲನ ಒತ್ತೆ ಹಾಕಿರಿ, ಅದ ಬರ್ತೈತೆ ರೊಕ್ಕ, ವರ್ಷಕ್ಕೆ ಒಂದು 10,000 ರೂಪಾಯಿದಂಗೆ ಬರ್ತೈತೆ. ಈಗ ಅವೆಲ್ಲ ಹಾಕಿ ಒಂದು 7-8 ವರ್ಷ ಆಯ್ತು. ಏನಪ್ಪ ನೀವು ಕೊಡ್ರಿ, ಕೊಟ್ಟವರಿ ಪಾಪ ಚಲೋ ಇರಲಿ, ಬಂಗಾರದಂಗಿರಲಿ ಹುಡುಗಿ. ಅಲ್ಲಂಗೆ ಎಲ್ಲ ಸ್ಟಿಕ್ಕಿ ಕೊಟ್ಟು ನಾವೇನು ಹುಡುಗೇನು ಬರೀ ಕೈ ಮಾಡಮ್ಮ, ಯಾಕೆ ಬರೀ ಕೈ ಮಾಡ್ತೀವಿ ಹುಡುಗ? ಅವನು ಓದಕತ್ತೀರಿ ನೌಕರಿ ಹಿಡಿತಾನೆ, ನೌಕರಿ ಹಿಡಿದಿಂದ ಅವನಿಗೂ ಮಂತಾನೆ ಇದಾಕತ್ತೀರಿ ಮುಂದೆ. ಏನೈತೆ ಒಂದು ಇದು ಮಾಡಿಕೆರಿ, ಒಂದು ಹೆಂಗಾರ ಬಗೆಹರಿಸಿರಿ. ಏನೋ ಒಂದು 8ನೇ ಕ್ಲಾಸ್ ಬಗೆಹರಿಸ್ಬಿಡಪ್ಪ, ಆಗಲ್ಲ ಏನೋ ಜಾಸ್ತಿ ಇಲ್ಲಿಂದ ಇದು ಮಾಡಮ್ಮ. ನೋಡ್ರಿ ಅಜ್ಜರ ಬೇಡ, ಇಬ್ಬರಿಗೆ ಬೇಡ ನೋಡ್ರಿ, ಒಂದು 8,000ಕ್ಕೆ ಬಗೆಹರಿಸ್ಬಿಡ್ರಿ. 8ರ ಮೇಲೆ ಆಗಲ್ಲ ರೀ, ಮತ್ತೆ ಇದಾತೈತೆ. ಇಬ್ಬರಿಗೆ ಒಂದೊಂದು ತಲೆ ಬಂಗಾರ 8,000 ರೂಪಾಯಿ. ಅಲ್ಲೋ ಚೆನ್ನಪ್ಪ ಏನಂತ ಮಾತಾಡ್ತಿದ್ದೀವ ಮರ, ನೀನು ಒಂದೇ ಮಾತನ್ನ ಹೇಳಿನಪ್ಪ ಬಗೆಹರಿಸ್ಬಿಡ್ರಿ ಅಂತೇಳಿ. ಏನು ಅವ್ರು 25 ಕೇಳ್ಯಾನ, ಸಂಗಪ್ಪತ್ನ ಊರಾಗ ತಿಳಿದಾನ ಗೌರ್ಮೆಂಟ್ ಕೆಲಸ ಐತೆ ಅಂತೇಳಿ 25 ಕೇಳ್ಯಾನ, ನೀನು 5 6 ಏನು ಹಿಂಗೆ ಅನ್ಕೊಂತ ಕುಂಟ್ರೆ. ನೋಡಪ್ಪ ನಾನು ಒಂದು ಮಾತು ಹೇಳ್ತೀನೀಗ, ಆ ಮಾತಿನ ಪ್ರಕಾರ ನಡೀತೀರಿ ಅಂದ್ರೆ ಒಂದು ಮಾತು ಹೇಳ್ತೀನಿ ನಾನು, ನೋಡ್ರಿ ಹೆಂಗೆ ಮಾಡ್ತೀರಿ. ಹೇಳ್ರಿ ಅಜ್ಜರ್ ಹೇಳ್ರಿ, ಹೇಳಕ್ಕೇನಿದಿಲ್ರಿ. ನೀವು ಊರಾಗ ಅಜ್ಜರ್ ಅದ್ರಿ ಹಿರಿಯರ್ ಅದ್ರಿ, ಒಂದು ಮಾತು ಹೇಳ್ರಿ. ಸ್ವಲ್ಪ ನಮ್ಮದು ಪರಿಸ್ಥಿತಿ ನೋಡ್ಕೊಂಡು ಹೇಳ್ರಿ ಅಜ್ಜರ್ ಅಷ್ಟೇ. ಒಂದು 15 ಅಂದ್ರೆ ಸ್ವಲ್ಪ ಇದಾತತ್ರಿ, ನೋಡ್ಕೊಂಡು ಹೇಳ್ರಿ ಅಜ್ಜರ್ ಒಂಚೂರು ಏನೈತೆ. ನೀವು ಮಾತಿಗೆ ಗೌರವ ಕೊಡ್ತೀವಿ ತಗರಿ, ಏನನ್ನಲ್ಲ ಆಯ್ತು. ನೀವು ಏನಂತೀರಿ ಅದಕ್ಕೆ ಇದು ಮಾಡ್ತೀವಿ, ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಅಜ್ಜರ. ಏನಂತೆ ಪಶುವಪ್ಪ ನೀನು? ತಾತ ಊರಾಗ ಹಿರಿಯರಂತ ನೀವು ಕುಂತ ಮೇಲೆ ನಾವು ಏನಾರ ಮಾತಾಡಕತ್ತೀವೇನ್ರಿ? ನಮ್ಮ ಮನೆಯವ್ರು ಯಾರು ಮಾತಾಡ್ತಾರೆ? ಯಾರ್ಯಾರು ಮಾತಾಡಕತ್ತಿಲ್ಲ, ನಾವು ಸುಮ್ಮನೆ ಇದೀವಿಲ್ರಿ. ನೀವು ಏನಂತೀರಿ ಅದಕ್ಕೆ ನಾವು ಇದು ಮಾಡ್ತೀವಿ ರೀ. ಹಿಂಗೆ ರೀ ನಮ್ಮ ಸೈಡ್ ಏನಂತಂದ್ರೆ, ಈಗ ಏನರು ಮಾತುಕತೆ ಆಡಕತ್ತಿದ್ರಪ್ಪ ಅಂದ್ರೆ ಊರಾಗ ಹಿರಿಯರಿಗೆ ಇಷ್ಟಿಷ್ಟ ಅಂತ ಹೇಳ್ಬಿಟ್ಟಿರ್ತೀವಿ. ಮುಂಚೆಗೆ ಇಷ್ಟ ಆಗುತ್ತೆ, ಇಷ್ಟಿಲ್ಲ. ನಾವು ಹೆಣ್ಣಿನ ಕಡೆ ಕೊಡೋರಿದ್ರು ಇಷ್ಟ ಅಂತ ಊರಿಗೆ ಹೇಳ್ಬಿಟ್ಟಿರ್ತೀವಿ. ಅವ್ರ ಗಂಡಿನ ಕಡೆ ಇದ್ರೂ ಅವ್ರಿಗೆ ಇಷ್ಟಿಷ್ಟ ಅಂತ ಹೇಳ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಅವ್ರು ಬಗೆಹರಿಸ್ತಾರೆ. ನಾವು ಅದ್ರಾಗ ನಡಬರ್ಕ ನಾವು ಮನೆಯವ್ರು ಯಾರೂ ಮಾತಾಡಲ್ಲ. ಈ ನಮ್ಮ ಸೈಡ್ ಹಂಗೈತೆ ಪದ್ಧತಿ. ಅವ್ರು ಅಷ್ಟ್ರಾಗ ಏನು ಬಗೆಹರಿಸ್ತಾರೆ ಅಷ್ಟಕ್ಕೆ, ಅದೊಂದು ಪದ್ಧತಿ ನಮ್ಮ ಕಡೆ ಐತ್ರಿ. ನೋಡಪ್ಪ ಶಣಪ್ಪ ಚೆನ್ನಪ್ಪ ಶಿವಪ್ಪ ಇವತ್ತು ನೋಡ್ರಿ ಒಂದು ಕೊನೆ ಮಾಡಿಬಿಡಮ್ ರೊಕ್ಕದ ವಿಚಾರಕ್ಕೆ. ಹೆಚ್ಚಿಗೆ ಹಿಂಗೆ ಎಳ್ಕೊಂತ ರಬ್ಬರ್ ಎಳ್ಕೊಂತ ಹೋದಂಗೆಲ್ಲ ಎಳ್ಕೊಂತ ಓದತ್ತೆ. ಹಂಗಾಗಿ ಒಂದೇ ಒಂದು ಕೊನೆಯದಾಗ ಹೇಳ್ಬಿಡ್ತೀನಿ, ಬಂಗಾರದ ಇಬ್ಬರಿಗೆ ಒಂದೊಂದು ತೊಲೆ ಬಂಗಾರ 10,000 ರೂಪಾಯಿ ಕೊಡ್ರಿ, ಇಬ್ಬರಿಗೂ ಬೇಡ. 10,000 ರೂಪಾಯಿ ಬಗೆಹರಿಸ್ಬಿಡ್ರಿ, ಒಳ್ಳೆ ಮಾತಾಡೋಕೆ ಹೋಗ್ಬೇಡ್ರಿ. ಶಣಪ್ಪ ಚೆನ್ನಪ್ಪ ಏನಂತ್ರಿ?
ಏನಂತಿದಿ ಶನಪ್ಪ? 10,000 ಅನ್ನಕತ್ತಾರಲ್ಲ, ಈ ಒಳ್ಳೆ ಹೇಳಿದ್ರೆ ಮತ್ತು ಇಷ್ಟು 4 ಮಂದಿಯಾಗ ಮರ್ಯಾದೆ ಅಲ್ಲದು. ಈ ಗಂಟಕ್ಕಂತಿದ್ದು ಇನ್ನೊಂದು 2ರಾಗ ಏನಾಯ್ತಾಗ ಹಾಕು ಹೋಲಿ ನಡಿತೈತಿ. ಅಷ್ಟ ಕಟಿ ಹಿಡ್ಕೊಂಡು ಕುಂದ್ರಬಾರ್ದು ಮರ, ಹೆಚ್ಚು ಕಡಿಮೆ ಆಗ್ತಿರ್ತಾವ. ಆಯ್ತು ತಗೋಣ, ಹ್ಞೂ ಅಂತ ಹೇಳ್ಬಿಡು. ಮತ್ತೆ ಏನು ಮಾಡಕತ್ತೈತೆ ಹ್ಞೂ ಅಂತ ಬಗೆಹರಿಸ್ಬಿಡು. ಹೊಲ್ದು ಸ್ವಲ್ಪ ಹುಷಾರಾಗಿ ಮಾತಾಡೋರು, 2 ಕೇಳಕತ್ತಾರ ನೋಡ್ಕೊಂಡು ನಿನಗೆ ಗೊತ್ತಿರಲ್ಲ ಹೆಂಗಂತ ನೋಡ್ಕೊಂಡು ಮಾತಾಡು. 10ಕ್ಕೆ ಮತ್ತೆ ಹ್ಞೂ ಅಂದ್ಬಿಡು. ಹೋಲಿ ಸಭೆದಾಗ ಕುಂತಾಗ ಎಳಿಬೇಡ ಜಿಗ್ಗೆ, ಹ್ಞೂ ಅಂದ್ಬಿಡು. ಮಾಮ ಅಷ್ಟ ಮಾಡ್ರಿ, ಮತ್ತೆ ಅಪ್ಪ ಏನು ಮಾಡೋಕ್ಕಾಗಲ್ಲ. ಆಕೆ ಲಗ್ನಕ್ಕಂತ ತೆಗೆದಿಟ್ಟು ಒಂದಿಷ್ಟು ರೊಕ್ಕ, ಮತ್ತು ನಡೀತಿತ್ತಾಗ ಅಷ್ಟ ಮಾಡಮ್ಮ. ಅವ್ರ ಅಮ್ಮನ ಒಂದು ಸ್ವಲ್ಪ ಬಂಗಾರ ಇದ್ದು, ಅವ್ರ ಅಮ್ಮನ ಬಂಗಾರ ಹಾಕಿ ಕಳಿಸ್ತೀನಿ. ಹುಡುಗ ಒಂದು ಸರ ಹೊರಗೆ ಮಾಡ್ಸಮಂತ, ಅಷ್ಟ ಮಾಡಂತ ನಡೀತೈತಿ. ಹ್ಞೂ ಅಂದ್ಬಿಡವಲ್ಲ. ಇದು ಶಾಲೆಯ ಲಕ್ಷಣ ನೋಡವ. ಒಳ್ಳೆ ಮತ್ತೆ ಅನ್ಕೋತ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತಾವೆ, ಮಾತಾಡಿ ಬಗೆಹರಿಸಿ. ಅಜ್ಜಾರ ಆಯ್ತು ತಗೋರಿ, 10,000 ರೂಪಾಯಿಗೆ ನಮ್ದೇನು ಇದಿಲ್ಲ. ಆಯ್ತು ತಗೋರಿ, ಬಂಗಾರ ಒಂದೊಂದು ತೊಲಿ, ರೊಕ್ಕ 10,000 ರೂಪಾಯಿ ರೀ. ಅದಕ್ಕೆ ನಮಗೂ ಒಪ್ಪಿಗೆ ಐತೆ ತಗೋರಿ, ನಮ್ಮ ಕಡೆ ಎಲ್ಲರಿಗೂ ಒಪ್ಪಿಗೆ ಐತಿ. ಆಯ್ತು ಹೇಳಪ್ಪ. ಇನ್ನೇನು ಬಂಗಾರ ರೊಕ್ಕ 2ರದ್ದು ಬಗೆಹರಿತಿ. ಇನ್ನು ಹೊಲದ್ ನೋಡಿ ಏನು ಮಾತಾಡ್ತೀರಿ ಸಂಗಪ್ಪ? ಹೆಂಗೆ ಮಾತಾಡ್ತೀರಿ ಹೊಲದ್ದೊಂದು ಬಗೆಹರಿಸ್ಕೊಂಬಿಡ್ರಿ. ಬಗೆಹರಿಸ್ಕೊಂಡು ಮುಂದಿನ ಮಾತುಕತೆ ಆಡಿಬಿಡ್ರಿ ಜಲ್ದಿ. ಓಕೆ ವೀಕ್ಷಕರೇ, ಈ ಕಥೆಯ ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗವು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.